ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಶ್ರೀಕ್ಷೇತ್ರ ಶರವೂರಿನಲ್ಲಿ ಭಕ್ತಿಭಾವದಿಂದ ನಡೆಯುತ್ತಿರುವ ಬ್ರಹ್ಮಕಲಶೋತ್ಸವದ ಈ ಅದ್ಭುತ ಕ್ಷಣಗಳು. ಮಾರ್ಚ್ 25ರಿಂದ ಪ್ರಾರಂಭವಾದ ಈ ಮಹೋತ್ಸವದಲ್ಲಿ ಮಾರ್ಚ್ 27ರಂದು ಗಂಗಾದೇವಿಯ ಪುನಃ ಪ್ರತಿಷ್ಠೆ ಹಾಗೂ ಮಾರ್ಚ್ 30ರಂದು ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ಮಹಾಗಣಪತಿ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ದೇವರ ಪುನಃ ಪ್ರತಿಷ್ಠೆಗಳು ವಿಶೇಷವಾಗಿ ನೆರವೇರಲಿವೆ. ಏಪ್ರಿಲ್ 1ರಂದು ನೂತನ ಏಕಶಿಲಾ ಧ್ವಜ ಪ್ರತಿಷ್ಠೆ ಹಾಗೂ ಏಪ್ರಿಲ್ 2ರಂದು ಸಹಸ್ರಕಲಶ ಸಹಿತ ಬ್ರಹ್ಮಕಲಶಾಭಿಷೇಕವು ಭಕ್ತಿಭಾವದಿಂದ ನಡೆಯಲಿದೆ. ಇದಕ್ಕೆ ಜೊತೆಗೆ ಧ್ವಜಾರೋಹಣ, ಬ್ರಹ್ಮರಥೋತ್ಸವ, ಪುಷ್ಪರಥ ಸಮರ್ಪಣೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ನೆರವೇರಲಿವೆ. ಈ ಮಹೋತ್ಸವದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ದೇವಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಿರಿ. ವೀಕ್ಷಕರೇ, ಇವತ್ತು ಕಡಬ ತಾಲೂಕಿನ ಆಲಂಗಾರು ಗ್ರಾಮದ ಶರವೂರು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿದ್ದೇವೆ. ಮಾರ್ಚ್ 25ರಿಂದ ಏಪ್ರಿಲ್ 2ರವರೆಗೆ ಬ್ರಹ್ಮಕಲಶೋತ್ಸವ ನಡೀತಾ ಉಂಟು. ಆ ಒಂದು ವಿಶೇಷ ಸನ್ನಿವೇಶ ಈ ಸಂದರ್ಭದಲ್ಲಿ ನಾವಿದ್ದೇವೆ. ಬನ್ನಿ ವೀಕ್ಷಕರೇ, ಈ ಕ್ಷೇತ್ರವನ್ನು ನೋಡಿಕೊಂಡು ಬರೋಣ. ಏನೆಲ್ಲ ವ್ಯವಸ್ಥೆಗಳಿದೆ, ಅಧ್ಯಕ್ಷರ ಜೊತೆ ಮಾತನಾಡೋಣ, ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಿಕೊಂಡು ಬರೋಣ. ನಮ್ಮ ಜೊತೆ ಈ ಕ್ಷೇತ್ರದ ಭಕ್ತರು ಹಾಗೂ ಈ ದೇವಸ್ಥಾನದ ಸಮಿತಿಯ ಸದಸ್ಯರು ಇದ್ದಾರೆ. ಅವರ ಜೊತೆ ಮಾತನಾಡೋಣ, ಈ ಒಂದು ಬ್ರಹ್ಮಕಲಶೋತ್ಸವದ ಬಗ್ಗೆ ತಿಳ್ಕೊಳ್ಳೋಣ. ಸದಾನಂದ ಕುಮಾರ್, ಜೀರ್ಣೋದ್ಧಾರ ಸಮಿತಿಯ ಸದಸ್ಯನು. ಶರವೂರು ದೇವಸ್ಥಾನ ಬಾರಿ ಒಂಜಿ ಪುರಾತನ ಪನ್ಪುನ ಎಂಕ್ಲ ಹಿರಿಯರು ಪಂಡೊಂದಿತ್ತೇರು. ಆನ ಈ ಸಂದರ್ಭಡು ಎಂಕ್ಲ ಒಂಜಿ ಕಾಲಘಟ್ಟಡು ಬ್ರಹ್ಮಕಲಶ ಅದು ಸಮಗ್ರ ಜೀರ್ಣೋದ್ಧಾರ ಅದು ಒಂಜಿ ಶಿಲಾಮಯ ದೇವಸ್ಥಾನ ನಮ್ಮ ಒಂಜಿ ಈ ಏರಿಯಾಡ ಆಪುನ ಪನ್ಪುನ ಭಾರಿ ಸಂತೋಷ ಆಪುಂಡು. ಈ ಒಂಜಿ ಪುಣ್ಯ ಕಾಲಂದೇ ಪನೊಲಿ ಎಂಕ್ಲಿ ಇಂಚಿನ ಒಂಜಿ ಕಾಲಘಟ್ಟಡು ಎಂಕ್ಲ ಉಲ್ಲಾತ ಅಂದು ಆ ನಿಟ್ಟಿಡು ಎಂಕ್ಲ ಸಮಸ್ತ ಈ ಸೀಮೆದ ಸಂಬಂಧಪಟ್ಟ ಈ ದೇವಸ್ಥಾನ ಭಾರಿ ಪೊರ್ಲುದ ಒಂಜಿ ಸಹಕಾರ ಕೊರದು ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿನ ಶ್ರಮದಾನ ಇಪ್ಪು ಬೇತೆ ಬೇತೆ ರೀತಿಯ ಸಹಕಾರ ಕೊಡ್ತೀರಿ. ಆ ನಿಲೆಟಿ ಇಂಗ್ಲೀಷ್ ಸಾಧಾರಣ ಒಂಜಿ 2 ವರ್ಷದಲ್ಲೇ ಒಂಜಿ 10 ಕೋಟಿ ರೂಪಾಯಿದ ಯೋಜನೆದ ದೇವಸ್ಥಾನ ನಿರ್ಮಾಣ ಮಲ್ಪನಲ್ಪ ಒವೇ ರೀತಿಯ ಒಂಜಿ ಅಡಚಣೆ ಅವಂತೆ ಇನ್ನು ಈ ಜನಕುಲು ಬರ್ಪಣಂಚಿನ ಸೇರ್ನಂಚಿನದೇನು ತೂನಗನೆ ಭಾರಿ ಖುಷಿ ಆವೊಂದುಂಡು. ಪ್ರತಿಯೊಂಜಿ ಕೆಲಸ ಕಾರ್ಯಗಳನ್ನ ಇಂಕ್ಲ ಊರದ ಭಕ್ತಾದಿಲು ಸ್ವಯಂ ಸೇವಕರು ಐಟ್ಲ ಮಹಿಳಾ ಸ್ವಯಂ ಸೇವಕರನ್ನ ಭಾರಿ ಒಂಜಿ ಅಭೂತಪೂರ್ವವಾಯಿನಂಚಿನ ಕೆಲಸಗಳು ತೋಜೊಂದುಂಡು. ಆ ನಿಟ್ಟಿನ ಇಂಗ್ಲಿ ಭಾರಿ ಸಂತೋಷ ಆವೊಂದುಂಡು. ನನಾತು ದೇವೇರು ಇರ್ಚನೆ ಈ ಊರಿಗೊಂಜಿ ಸುಭಿಕ್ಷೆ ಕೊರಡು ನನಾತು ಭಕ್ತಿಯರಿಗೆಲ್ಲ ಒಂಜಿ ಎಡ್ಡೆ ಆಪನಂಚಿನ ಯೋಗ ಭಾಗ್ಯ ಬರಡು ಪನ್ಪುನ ಒಂಜಿ ಅಭಿಪ್ರಾಯ. ಶರವೂರು ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅತ್ಯಂತ ಈ ಊರಿನ ಜನತೆ ಅಂದರೆ 4 ಗ್ರಾಮ ಒಳಪಟ್ಟಂಥ ಸೀಮೆ ದೇವಸ್ಥಾನ ಮತ್ತು ನೆರೆಯ ಗ್ರಾಮದವರು ಕೆಲವು ತಾಲೂಕಿನವರು ಇರಬಹುದು, ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಇಲ್ಲಿ ಒಂದು ಈಗ ಹೇಳಿದಾಗೆ 18 ತಿಂಗಳಲ್ಲಿ ಸುಮಾರು 10 ಕೋಟಿಯ
ಈ ಶಿಲಾಮಯವಾದಂಥ ದೇವಸ್ಥಾನವನ್ನು ನಿರ್ಮಾಣವಾಗಿದೆ. ಅತ್ಯಂತ ಸಂಭ್ರಮದಿಂದ ವಿಜೃಂಭಣೆಯಿಂದ ಈ ಊರಿನ ಜನತೆ ನಮಗೊಂದು ಅವಕಾಶವನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ 700-800 ವರ್ಷ ಹಿಂದೆ ಇದ್ದಂಥ ದೇವಸ್ಥಾನವನ್ನು ಅಜೀರ್ಣ ವ್ಯವಸ್ಥೆಯಲ್ಲಿದ್ದಂಥ ದೇವಸ್ಥಾನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಂದರೆ ಜೀರ್ಣೋದ್ಧಾರ ಮಾಡುವ ಮೂಲಕ ತುಂಬ ಎಲ್ಲ ಈಗ ಹೇಳಿದಾಗೆ ಎಲ್ಲರೂ ಕೂಡ ಇವರ ಪ್ರತಿಯೊಬ್ಬರು ಕೂಡ ಹಿರಿಯರಿಂದ ಹಿಡಿದು ಕಿರಿಯರಿಂದ ಹಿಡಿದು ಹೆಂಗಸರು ಇರ್ಬೋದು, ಮಕ್ಕಳಿರ್ಬೋದು, ಪ್ರತಿಯೊಬ್ಬರು ಕೂಡ ಕೆಲಸ ಮಾಡುವ ಮೂಲಕ ಆರ್ಥಿಕವಾಗಿ ಧನ ಸಹಾಯ ನೀಡುವ ಮೂಲಕ ಪ್ರತಿ ಮನೆಯಿಂದ ಆರ್ಥಿಕ ಸಹಾಯ ನೀಡಿದ್ದಾರೆ. ಹಾಗೆ ಊರಿನವರು ಹೊರಗಿನವರು ಕೂಡ ಆರ್ಥಿಕ ಸಹಾಯ ನೀಡುವ ಮೂಲಕ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯ ನಿರ್ಮಾಣವಾಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷವನ್ನು ಪಡ್ತೀನಿ. ಈ ಬ್ರಹ್ಮಕಲಶೋತ್ಸವಕ್ಕೆ ನಮ್ಮ ಊರಿನ ಜನತೆ ಹಾಗೆ ಹೊರಗಿನ ಭಕ್ತರು ಬಂದು ಈ ದೇವಸ್ಥಾನವನ್ನು ಅಂದರೆ ಜೀರ್ಣೋದ್ಧಾರ ಅಥವಾ ಬ್ರಹ್ಮಕಲಶವನ್ನು ಯಶಸ್ವಿಗೊಳಿಸಬೇಕು. ಎಲ್ರಿಗೂ ಕೂಡ ಆ ದೇವರ ಅಮ್ಮ ದುರ್ಗಾ ಪರಮೇಶ್ವರಮ್ಮರ ಅನುಗ್ರಹ ಮಾಡ್ತಾಳೆ ಅಂತ ನಾವು ಸಂಗತಿ. ಈ ಕ್ಷೇತ್ರದ ಒಬ್ಬರು ಭಕ್ತ ಅವರು ಡ್ರೈವಿಂಗ್ ಸ್ಕೂಲ್ ನಡೆಸ್ತಾ ಇದ್ದಾರಂತೆ. ಹಾಗೆ ಅವರು ಆ ಡ್ರೈವಿಂಗ್ ಸ್ಕೂಲ್ ನಡೆಸುವಂಥವರು ಅಂದರೆ ದೊಡ್ಡ ಮಟ್ಟದ ಇದು ಅನುಕೂಲ ಇರುವಂಥವರಲ್ಲ. ಅವರು ಒಂದು ದಿವಸ ಕೂತ್ಕೊಂಡು ಮಾತನಾಡುವಾಗ ಈ ದೇವಸ್ಥಾನದ ಜೀರ್ಣೋದ್ಧಾರ ನಡೆಸಬೇಕು, ನಾನು 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಅವರು ಮಾತನಾಡಿದ್ದಾರಂತೆ. ಹಾಗೆ ಅದರಿಂದಾಗಿ ಎಲ್ಲ ಜನರು ಪ್ರೇರಣೆಗೊಂಡು ಇವತ್ತಿನ ದಿವಸ ಅವರ ಹತ್ರ ಏನು ವಿಚಾರ ಅಂತ ಹೇಳಿ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ನೀವು 1 ಲಕ್ಷ ಕೊಡಬೇಕು ಅಂತ ನಿಮಗೆ ಯಾಕೆ ಅನಿಸಿತು ಅಂತ ಹೇಳಿ? ಅದು ಯಾಕಂತ ಹೇಳಿದರೆ ನಾನು ಮೊದಲೇ ದೇವಿಯ ಭಕ್ತ, ಮತ್ತು ವಿಶೇಷವಾಗಿ ಏನಂತ ಹೇಳಿದರೆ ಇಲ್ಲಿಯ ಒಂದು ನಿತ್ಯ ಪೂಜೆಗೆ ನಾನು ಪ್ರಥಮವಾಗಿ ಅದಕ್ಕೆ ನಿತ್ಯ ಪೂಜೆಯನ್ನು ಒಂದು ಸೇವೆಯನ್ನು ಮಾಡ್ತಾ ಇದ್ದೇನೆ. ಆಮೇಲೆ ಹೇಳಿದರು ಆಡಳಿತ ಮುಕ್ತೇಶ್ ಹೇಳಿದರು ಇಲ್ಲಿ ವಾರಕ್ಕೊಂದು ದಿನ ಊಟದೊಂದು ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಏನಾದರೂ ರಸೀದಿ ಮಾಡಬೇಕಂತೆ. ಹಾಗೆ ನಾನು ವರ್ಷಕ್ಕೆ ಒಂದಿನದ ಊಟದ ವ್ಯವಸ್ಥೆಯನ್ನು ಮಾಡಿ ಮತ್ತು ನಮ್ಮವರಿಂದ ನಾನು ಒಂದು 10-18 ಏನೋ ಮಾಡಿದ್ದೇನೆ. ಅದು ತೃಪ್ತಿ ಉಂಟು, ಖುಷಿ ಉಂಟು. ಯಾಕೆಂದರೆ ನನ್ನನ್ನು ದೇವಿ ಇಷ್ಟವರೆಗೆ ಬಿಡಲಿಲ್ಲ. ನನ್ನ ಮದುವೆ ಆದರೂ ಕೂಡ ಇಲ್ಲಿ ಈ ದೇವಿಯ ಇಲ್ಲಿ ಎದುರಲ್ಲೇ ನನ್ನ ಮದುವೆ ಆದ್ದು. ಹಾಗೆ ನನಗೆ ಖುಷಿ ಉಂಟು. ನನ್ನ ದೇವಿ ಯಾವತ್ತೂ ಕಡಿಮೆ ಮಾಡಲಿಲ್ಲ. ಖುಷಿ ಉಂಟು, ತೃಪ್ತಿ ಉಂಟು. ತೃಪ್ತಿ ಇದ್ದ ಕಾರಣ ಈ ಜೀರ್ಣೋದ್ಧಾರದ ಬಗ್ಗೆ ಮಾತನಾಡುವಾಗ 2 ಸಲ ಮೊದಲು ಜೀರ್ಣೋದ್ಧಾರ ಆಗಿತ್ತು. ಆವಾಗಲೂ ಕೂಡ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದೆ. ಈ ಜೀರ್ಣೋದ್ಧಾರ ಆವಾಗ ನಾನು ಪ್ರಪ್ರಥಮವಾಗಿ ನಾನೇ ಘೋಷಣೆ ಮಾಡಿದ್ದೇನೆ. 1,11,111 ರೂಪಾಯಿ ಕೊಡ್ತೇನೆ ನಾನು ಘೋಷಣೆ ಮಾಡಿದೆ. ಹಾಗೆ ಪ್ರಥಮ ರಸೀದಿ ಕೂಡ ನನಗೆ ಸಿಕ್ಕಿದೆ. ಹಾಗೆ ತುಂಬ ತೃಪ್ತಿ. ಆಮೇಲೆ ಹಣ ಹರಿದು ಬರ್ತಂತ ಹೇಳ್ಬೋದು. ಒಂದು ವಿಶೇಷ ದೇವಸ್ಥಾನದ ಈ ಜೀರ್ಣೋದ್ಧಾರಕ್ಕೆ ಹಣ ಹರಿದು ಬರ್ತದೆ. ಅದಕ್ಕೆ ಜಾಸ್ತಿ ಕೊಟ್ಟವರೇ ಜಾಸ್ತಿ ಇದ್ದಾರೆ. ಆಮೇಲೆ ಅದೊಂದು ಖುಷಿ ಉಂಟು, ತೃಪ್ತಿ ಉಂಟು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಬ್ರಹ್ಮಕಲಶದ ವ್ಯವಸ್ಥೆಗಳೆಲ್ಲ ಯಾವ ರೀತಿ ನಡೀತಾ ಇದೆ ಹಾಗೂ ಮುಂದಿನ ದಿನಗಳಲ್ಲಿ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಬಹುದು ಹಾಗೂ ಈ ಬ್ರಹ್ಮಕಲಶೋತ್ಸವದ ಎಲ್ಲ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ. ನಮಸ್ಕಾರ. ಎರವರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ 3ನೇ ಬ್ರಹ್ಮಕಲಶ ಇದು.
1990 ಒಮ್ಮೆ ಬ್ರಹ್ಮಕಲಶ ಆಗಿದೆ. 2007ನೇ ಇಸವಿಯಲ್ಲಿ ಬ್ರಹ್ಮಕಲಶ ಆಗಿದೆ. 2025ನೇ ಇಸವಿಯ ಈ 26ನೇ ಇಸವಿಯ ಈ ಬ್ರಹ್ಮಕಲಶ ಒಂದು ವಿಶೇಷ ಸಂದರ್ಭ. ಯಾಕೆಂತ ಹೇಳಿದರೆ ಇಷ್ಟವರೆಗೆ ಬ್ರಹ್ಮಕಲಶ ಆಗುವಾಗ ವಿಶೇಷವಾದಂತಹ ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಿದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ನವೀಕರಣ ಅಂದರೆ ಹೊಸ ಇಡೀ ದೇವಸ್ಥಾನವನ್ನು ಬಿಚ್ಚಿಸಿ ತಳಪಾಯದಿಂದ ಹಿಡಿದು ಮೇಲಿನವರೆಗಿನ ಹೊಸ ದೇವಸ್ಥಾನವನ್ನು ಕಟ್ಟುವಂಥ ಒಂದು ಪ್ರಕ್ರಿಯೆ. ಬಹುಶಃ ನಮಗೆ ಒಂದು ಮನಸ್ಸಿನಲ್ಲಿ ಅಡಕಿತ್ತು, ಇದು ಸಮಯದಲ್ಲಿ ಆಗ್ತದಾ ಇಲ್ವೋ ಅಂತೇಳಿ. ಆದರೆ ಪರವೂರ ಜನರ ವಿಶೇಷವಾದಂಥ ಸಹಕಾರ, ಅವರ ಶ್ರಮದಾನ, ಅವರದಂಥ ಆ ಒಂದು ಮಾನಸಿಕ ತುಮ್ಮರ ಬಹುಶಃ ದೇವಿಯು ಕೇಳಿಕೊಂಡು ಏನು ಎನ್ನುವಂತೆ ಕೇವಲ 1 ವರ್ಷ 10 ತಿಂಗಳಲ್ಲಿ ನಮ್ಮ ದೇವಸ್ಥಾನವನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸ್ತೇವೆ ನಾವು. ಗರ್ಭಗುಡಿ, ನಮಸ್ಕಾರ ಮಂಟಪ, ಸುತ್ತುಬಾವಡಿ ಇದೆಲ್ಲ ಶಿಲಾಮಯವಾಗಿ ನಿರ್ಮಾಣವಾಗಿದೆ. ಅದೇ ರೀತಿ ಗರ್ಭಗುಡಿ ನಮಸ್ಕಾರ ಮಂಟಪಕ್ಕೆ ಮೇಲಿನ ತಾಮ್ರದ ಹೊದಿಕೆಯನ್ನು ಮಾಡಿದ್ದೇವೆ. ಆಮೇಲೆ ಏಕಶಿಲಾ ಧ್ವಜಸ್ತಂಭ ಬಹಳ ಅಪರೂಪವಾದ ನಮ್ಮ ಈ ಏರಿಯಾದಲ್ಲಿ. ಅಂತಹ ಏಕಶಿಲಾ ಧ್ವಜಸ್ತಂಭ ಕೂಡ ಕಲ್ಲಿಂದು ಮಾಡಿದೆ. ಇನ್ನೂ ಇಷ್ಟರವರೆಗೆ ಇರಲಿಲ್ಲ ಇಲ್ಲಿ. ಈಗ ನಾವು ಹೊಸದಾಗಿ ರಾಜಗೋಪುರ ಅಂತೇಳಿ ಹೊಸದಾಗಿ 1 ಕೋಟಿ ಚಿಲ್ಲರೆ ವೆಚ್ಚದಲ್ಲಿ ಮಾಡಿದ್ದೇವೆ. ಅದೇ ರೀತಿ ಹೊರಗಿಂದ ದೂರದಿಂದ ಬರುವವರಿಗೆ ಮಾರ್ಗದ ಬದಿಯಲ್ಲಿ ಸ್ವಾಗತ ಗೋಪುರ ಅಂತ ಹೇಳಿದ 45-50 ಅಡಿ ಎತ್ತರದ ಸ್ವಾಗತ ಗೋಪುರವನ್ನು ಕೂಡ ಮಾಡಿದ್ದೇವೆ. ಯಾಕಂತೇಳಿ ನಮ್ಮಲ್ಲಿರುವಂತಹ ರಥ ಸ್ವಾಗತ ಗೋಪುರವನ್ನು ದಾಟಿ ಮುಂದೆ ಹೋಗಬೇಕು. ಆ ಒಂದು ನೆಲೆಯಲ್ಲಿ ಆ ರೀತಿಯ ಒಂದು ಮಾಡಿದ್ದೇವೆ. ಅದೇ ರೀತಿ ಕುಡಿಯುವ ನೀರಿನಿಗೆ ಬೋರ್ವೆಲ್, ಆಮೇಲೆ ಬಾವಿ, ಇಲ್ಲಿ ಕೂಡ ಹೊಸದಾದಂಥ ಬಾವಿಯನ್ನು ಸುತ್ತುಬಾವಳಿಯ ಒಳಗೆ ನಿರ್ಮಿಸಿದ್ದೇವೆ. ಇಷ್ಟ ಅಲ್ಲದೆ ರಥ, ಇನ್ನೊಮ್ಮೆ ದೊಡ್ಡ ರಥ ಇತ್ತು ಇಲ್ಲಿಗೆ ಸುಬ್ರಹ್ಮಣ್ಯ 150 ವರ್ಷಗಳ ಹಿಂದಿನ ರಥ ಒಂದು ಇತ್ತು, ಬಹಳ ಕೆತ್ತನೆ ಕೆಲಸಗಳಿದ್ದದ್ದು. ಆದರೆ ಜೀರ್ಣಾವಸ್ಥೆಗೆ ಬಂದಾಗ ಒಂದು 10-30 ವರ್ಷಗಳ 40 ವರ್ಷಗಳ ಹಿಂದೆ ಇಲ್ಲಿ ಒಂದು ಸಣ್ಣದಂಥ ರಥವನ್ನು ಮಾಡಿ ಅದರಲ್ಲಿ ರಥೋತ್ಸವ ಆಗ್ತಾಯಿತ್ತು. ಆದರೆ ಈಗ ಹಾಗೆಲ್ಲ ಒಂದು ಬ್ರಹ್ಮರಥವನ್ನು, ವಿಶೇಷವಾದಂಥ ಬ್ರಹ್ಮರಥವನ್ನು 75 ಲಕ್ಷಕ್ಕಿಂತ ಮೇಲ್ಪಟ್ಟು ಖರ್ಚು ಮಾಡಿ ಒಂದು ಬ್ರಹ್ಮರಥವನ್ನು ಈಗಾಗಲೇ ದೇವಸ್ಥಾನದ ವತಿಯಿಂದ ಸಿದ್ಧಗೊಳಿಸಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಕೆಲವೊಂದು ಕೆಲಸಗಳಿಗೆ ವಿಶೇಷವಾಗಿ ಬೇರೆ ಬೇರೆ ಕಡೆಯಿಂದ ದಾನಿಗಳು ಸಿಕ್ಕಿದ್ದಾರೆ. ಅದೇ ರೀತಿ ದೇವಸ್ಥಾನದ ಅಂಗಣದಲ್ಲಿ ಓಡಾಡುವಂಥ ಪುಷ್ಪರಥ ಅಥವಾ ಈಗ ಹೇಳುವಂತೆ ಅದಕ್ಕೆ ಇನ್ನೊಂದು ಹೆಸರು ಉಂಟು, ಪುಷ್ಪರಥವನ್ನು ಈಗ ನಾವು ಅಂಗಣದೇರು ಅಂತ ಹೇಳ್ತಾರೆ. ಆ ರಥವನ್ನು ನಿರ್ಮಾಣ ಮಾಡಿ ಬಹಳ ಸುಂದರವಾಗಿದೆ. ಇದನ್ನು ದೇವಾಡಿಗ ಸಮಾಜದವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನೇರವಾಗಿ ರಥವೇ ಇಲ್ಲಿ ಬಂದು ನಮ್ಮ ಅಂಗಣಕ್ಕೆ ಇಳಿದದ್ದು. ಬಹಳ ಸುಂದರವಾದಂಥ ದೃಶ್ಯ. ಅಲಂಕರಣ ಮೆರವಣಿಗೆಯಲ್ಲಿ ಬಂದು ನಮ್ಮ 2 ರಥಗಳು ಕೂಡ ಒಂದು ರಥ ಬೀದಿಯಲ್ಲಿ, ಇನ್ನೊಂದು ದೇವಾಲಯದ ಅಂಗಣಕ್ಕೆ ನೇರವಾಗಿ ಬಂದು ಕ್ರೇನ್ನಲ್ಲಿ ಎತ್ತಿ ಇಟ್ಟಂಥ ಒಂದು ದಿವ್ಯ ಒಂದು ಸಂದರ್ಭ ಕೂಡ ಇಲ್ಲಿ ಇತ್ತು. ಇದೆಲ್ಲ ಕೆಲಸಗಳು ಜನರ ಸಹಕಾರದಿಂದ ಆದ್ದೇ ಹೊರತು ನಾವು ಮಾಡಿದ್ದೇನೂ ಅಲ್ಲ, ದೇವಿಯ ಒಂದು ಪ್ರೇರೇಪಣೆಯಿಂದ ಇದೆಲ್ಲ ವಿಶೇಷವಾಗಿ ಈ ಬ್ರಹ್ಮ ಕಲಶೋತ್ಸವದ ಈ ಹೊಸಲಲ್ಲಿ ಇದ್ದೀವಿ. ಹೌದು. ಹಾಗೆ ಹೇಗೆ ನಡೀತಾ ಉಂಟು ಈ ವ್ಯವಸ್ಥೆಗಳು? ಇನ್ನು ಬ್ರಹ್ಮಕಲಶೋತ್ಸವ ಹೇಗೆ ಪ್ರಾರಂಭ ಆಯಿತು? 24ನೇ ತಾರೀಕು, ಇದೇ ಮಾರ್ಚ್ 24ನೇ ತಾರೀಕು ಹಿಂದಿನ ದಿವಸ ಇಲ್ಲಿ ನಮ್ಮ ದೇವಸ್ಥಾನದ ಎದುರಿಗಿರುವಂತಹ ಭದ್ರಕಾಳಿ ಗುಡಿಯಲ್ಲಿ ವಿಶೇಷ ಪೂಜೆಗಳೊಂದಿಗೆ ಪ್ರಾರಂಭ ಆಗಿದೆ. ಆದರೆ ಅಧಿಕೃತವಾಗಿ 25ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ತಂತ್ರಿಗಳ ಆಗಮನದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಯಾವಾಗ ತಂತ್ರಿಗಳಲ್ಲಿ ಆಗಮನವಾಯಿತು, ಅವರ ಹಿಂದೆ ಅಲಂಕಾರನಿಂದ ವಿಶೇಷವಾದಂಥ ಹೊರೆಕಾಣಿಕೆ ಬಹುಶಃ ಅಭೂತಪೂರ್ವವಾದ್ದು ನಮ್ಮ ಈ ಶರಬರಿನ ಇತಿಹಾಸದಲ್ಲಿ ಒಂದು ವಿಶೇಷವಾಗಿ ಉಳಿಯುವಂಥದ್ದು. ಸಾಧಾರಣ 3-4 ಸಾವಿರ ಜನರು ಹಲವಾರು ವಾಹನಗಳಲ್ಲಿ, ಒಂದು 500-600 ವಾಹನಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಹಸಿರುವಾಣಿ ಹೊರೆಯನ್ನು ತಂದಿದ್ದಾರೆ ಇಲ್ಲಿಗೆ. ಮಾತ್ರ ಅಲ್ಲ, ಅವರೆಲ್ಲ ಬಂದವರು ಕೂಡ ಇಲ್ಲಿ ವಿಶೇಷವಾದಂಥ ಅನ್ನಪ್ರಸಾದವನ್ನು, ದೇವರ ದರ್ಶನವನ್ನು, ದೇವಸ್ಥಾನವನ್ನೆಲ್ಲ ವೀಕ್ಷಿಸಿ ಬಹಳ ಇಲ್ಲಿ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ನೋಡಿ ನಮ್ಮಲ್ಲಿ ಹೇಳಿ ಹೋಗಿದ್ದಾರೆ. ಬಹಳ ಸುಂದರವಾಗಿದೆ ಎಲ್ಲವೂ, ನೀವೆಲ್ಲ ಯೋಗ್ಯ ರೀತಿಯಲ್ಲಿ ನಿರ್ವಹಿಸಿದ್ದೀರಿ. ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ಅದರ ನಂತರ ನಿನ್ನೆ ನಡೆದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು, ಆಮೇಲೆ ಇಲ್ಲಿ ನಡೀತಿರುವಂಥ ವೈದಿಕ ಕಾರ್ಯಕ್ರಮಗಳೆಲ್ಲ ಸಮಯಬದ್ಧಾಗಿ ವ್ಯವಸ್ಥಿತವಾಗಿ ಕೂಡ
ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಬ್ರಹ್ಮಕಲಶೋತ್ಸವ ಅದಕ್ಕಿಂತ ಮುಂಚಿತವಾಗಿ ಅಮ್ಮನವರ ಪ್ರತಿಷ್ಠಾಪನೆ ನಡೆಯಲಿಕ್ಕಿದೆ. ಅದು ದಿನಾಂಕ ಮತ್ತು ಅದರ ಮುಂದೆ ಬ್ರಹ್ಮಕಲಶ ಯಾವಾಗ ನಡೀತದೆ ಅಂತ ಹೇಳೋದು. ಈಗಾಗಲೇ ನಿನ್ನೆ ದಿವಸ ಇಲ್ಲಿ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗಿದೆ. ಮುಂದಿನ ಇದೇ ಮಾರ್ಚ್ 30ನೇ ತಾರೀಕಿನಂದು ಬೆಳಗ್ಗೆ 9:30 ಗಂಟೆಗೆ ನಮ್ಮ ದುರ್ಗಾ ದೇವಿಯ ಪ್ರತಿಷ್ಠೆ ನಮ್ಮ ಗರ್ಭಗುಡಿಯೊಳಗೆ ಆಗಲಿಕ್ಕಿದೆ. ಅದಕ್ಕೆ ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಕಳೆದ 1 ವರ್ಷ 10 ತಿಂಗಳಿನಿಂದ ನಾವು ದೇವೆಯನ್ನು ಬಾಲಾರ್ಧದಿಟ್ಟು ಪೂಜಿಸ್ತಾ ಇದ್ದೇವೆ. ಈ ಕ್ಷಣವನ್ನು ಯಾವಾಗ ನಿರೀಕ್ಷೆ ಮಾಡ್ತಾ ಇದ್ದೇವೆ, ಅದೇ ಕ್ಷಣ ಹತ್ತಿರ ಬರ್ತಾ ಇರುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಮಾರ್ಚ್ 30ರಂದು ಭಕ್ತಾದಿಗಳೆಲ್ಲ ಪರವೂರ ಭಕ್ತಾದಿಗಳೆಲ್ಲ ಬರಬೇಕು. ಈ ದೇವಿಯ ಪ್ರತಿಷ್ಠೆಯ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು. ಅಷ್ಟು ಮಾತ್ರ ಅಲ್ಲ, ಬರುವ ಏಪ್ರಿಲ್ 2ರಂದು ಬೆಳಗ್ಗೆ 10:30 ಗಂಟೆಗೆ ಬ್ರಹ್ಮಕಲಶದಂಥ ವಿಶೇಷವಾದಂಥ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರಲ್ಲಿ ಕೂಡ ಹಾಗೆ ತಾವೆಲ್ಲರೂ ದೇವಿಯ ಭಕ್ತರು, ಪರವೂರ ಮಹನೀಯರು ಎಲ್ಲರೂ ಈ ದೇವಸ್ಥಾನಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಇಲ್ಲಿಯ ಈ ವ್ಯವಸ್ಥೆಯನ್ನು ಎಲ್ಲಿ ಪಾಲ್ಗೊಳ್ಳಬೇಕು, ಆಮೇಲೆ ದೇವಿಯ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಎಲ್ಲರಲ್ಲಿಯೂ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಾ 2 ಮಾತನ್ನು ಶರವೂರು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಗೋಪಾಲ ಪಡ್ಡಿಲಾಯವರು ನಮ್ಮ ಜೊತೆ ಇದ್ದಾರೆ. ಅವರು ಬ್ರಹ್ಮಕಲಶೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ನಮಸ್ಕಾರ. ಈಗ ಬ್ರಹ್ಮಕಲಶದ ಪ್ರಾರಂಭ ಆಗಿದೆ 25ರ ನಂತರ ಪ್ರಾರಂಭ ಆಗಿದೆ. ಹಾಗೆ 30ನೇ ತಾರೀಕು ಬ್ರಹ್ಮಕಲಶ ನಡೀಲಿಕ್ಕೆ ಪ್ರತಿಷ್ಠಾಪನೆ ನಡೀಲಿಕ್ಕಿದೆ. ಹಾಗೂ ಮುಂದೆ 2ನೇ ತಾರೀಕು ಬ್ರಹ್ಮಕಲಶ ನಡೀಲಿಕ್ಕಿದೆ. ಹೇಗೆಲ್ಲ ವ್ಯವಸ್ಥೆ ನಡೀತಾ ಉಂಟು? ಹಾಗೆ ಭಕ್ತರಿಗೆ ನೀವೇನು ಹೇಳ್ತೀರಿ? 2 ಮಾತು. ವ್ಯವಸ್ಥೆಗಳು ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಗಳು ನಡೆದಿದೆ. ಆದ ಕಾರಣವೇ ಈಗ ನಿನ್ನೆಯಿಂದ ಈ ಎಲ್ಲ ಬ್ರಹ್ಮಕಲಶದ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರ್ತಾ ಇವೆ. ಹೊರ ಕಾಣಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ಹೊರೆ ಕಾಣಿಕೆ ಬಂದಿದೆ. ಭಾಳ ದೊಡ್ಡ ಮಟ್ಟದಲ್ಲಿ ಹೊರ ಕಾಣಿಕೆ ಮೆರವಣಿಗೆ ಇತ್ತು. ಒಂದು ಪೂರ್ವಭಾವಿಯಾದಂಥ ಸಿದ್ಧತೆಯಲ್ಲಿ ಇದು ಕೂಡ ಒಂದು ಪ್ರಮುಖ ಅಂಶ. ಅದೀಗ ಯಶಸ್ವಿಯಾಗಿ ನಡೆದಿದೆ. ಅದರ ಮೇಲೆ ಏನು ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಅದೆಲ್ಲ ಸಾಂಗವಾಗಿ ಸಂತರುಗಳ ನೇತೃತ್ವದಲ್ಲಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಇನ್ನು ಸಾಮಾನ್ಯ ಒಂದು 5,000ದಷ್ಟು ಜನ ಭಕ್ತಾದಿಗಳು ಬಂದಿದ್ದರು. ಇವತ್ತು ಮಧ್ಯಾಹ್ನಕ್ಕೊಂದಷ್ಟು ಭಕ್ತಾದಿಗಳಿದ್ದರು. ಇಲ್ಲೇ ಹತ್ತಿರದಲ್ಲಿ ಎಲ್ಲ ಬೇಕಾದ ಭೋಜನದ ವ್ಯವಸ್ಥೆಗಳೆಲ್ಲ ಬಂದವರಿಗೆ ಭಾಳ ಸಂತೋಷವಾದಂಥ ಒಂದು ವಿಚಾರ ಏನು ಅಂತ ಹೇಳಿದರೆ, ಅವರಿಗೆ ಮನಸ್ಸಿಗೆ ತೃಪ್ತಿಯಾಗುವಂಥ ರೀತಿಯಲ್ಲಿ ಒಳ್ಳೆಯ ಭೋಜನವನ್ನು ನಾವು ಕೊಡಬೇಕು. ಮತ್ತು ಇಲ್ಲಿ ಎಲ್ಲ ಬೇಕಾದಂಥ ವೀಕ್ಷಣೆ ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡಬೇಕು. ಅದನ್ನೆಲ್ಲ ಭಾಳ ಚೆನ್ನಾಗಿ ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಇನ್ನಷ್ಟು ಭಕ್ತಾದಿಗಳು ಬರಬೇಕು. ನಮ್ಮ ಈ ಎಲ್ಲ ಕೆಲಸದಲ್ಲಿ ತನು ಮನ ಧನಗಳ ಸಹಕಾರವನ್ನು ಕೊಟ್ಟು ನಮ್ಮ ಈ ಒಂದು ಕಾರ್ಯ ಯಶಸ್ವಿಯಾಗುವಲ್ಲಿ ಅವರ ಸಹಕಾರವನ್ನು ಕೂಡ ನಾವು ಅಪೇಕ್ಷಿಸ್ತೇವೆ. ಆದ ಕಾರಣ ಎಲ್ಲ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ವಿನಂತಿಸ್ತೇನೆ, ಎಲ್ಲರೂ ಬರಬೇಕು, ತನು ಮನ ಧನಗಳ ಸಹಕಾರವನ್ನು ಕೊಡಬೇಕು. ಈ ಧಾರ್ಮಿಕ ಪ್ರಕ್ರಿಯೆಗಳಲ್ಲಿ ಅವರು ಬಹಳ ಉತ್ಸಾಹದಿಂದ ಭಾಗವಹಿಸಬೇಕು ಅಂತ ಕೇಳಿಕೊಳ್ತೇನೆ.
ಶರವೂರು ಅಮ್ಮನವರ ಈ ಒಂದು ಪ್ರತಿಷ್ಠಾಪನಾ ಕಾರ್ಯ ವಿಜೃಂಭಣೆಯಿಂದ ಅದ್ಧೂರಿಯಿಂದ ನಡೆಯುತ್ತಿದೆ. ಸಾವಿರಾರು ಲಕ್ಷಗಟ್ಟಲೆ ಭಕ್ತರ ಸಮ್ಮುಖದಲ್ಲಿ ಮಾರ್ಚ್ 30ನೇ ತಾರೀಕಿನಂದು ಅಮ್ಮನವರ ಪ್ರತಿಷ್ಠಾಪನೆ ನಡೀಲಿಕ್ಕಿದೆ. ಏಪ್ರಿಲ್ 2ನೇ ತಾರೀಕಿನಂದು ಅಮ್ಮನವರಿಗೆ ಬ್ರಹ್ಮಕಲಶ ಅಭಿಷೇಕ ನಡೀಲಿಕ್ಕಿದೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಮ್ಮನವರ ಪ್ರಸಾದವನ್ನು ಸ್ವೀಕರಿಸಿ